ವಿವೇಕ ಸ್ಮಾರಕವನ್ನ ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ಮೈಸೂರಿಗೆ ನರೇಂದ್ರ ಮೋದಿಯವರು ಆಗಮಿಸಿದ್ರು. ಈ ಒಂದು ಕಾರ್ಯಕ್ರಮದ ಬಳಿಕ ವೇದಿಕೆ ಕಾರ್ಯಕ್ರಮ ಕೂಡ ನಡೆಯಿತು. ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಎದುರು ಭಾಷಣ ಮಾಡಿದಂತ ರಿಷಿ ಭಾರ್ಗವ್ ಅವರು ಕೂಡ ನನ್ನ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ರಿಷಿ ಅವರೇ, ಏನ್ ಅನ್ನಿಸ್ತು ನರೇಂದ್ರ ಮೋದಿ ಅವರ ಎದುರು ಭಾಷಣ ಮಾಡಿದಂಥದ್ದು? ನರೇಂದ್ರ ಮೋದಿ ಎದುರಿಗೆ ಭಾಷಣ ಮಾಡಿದ್ ನಂಗಂತೂ ಅನ್ಸ್ತು, ನನಗೆ ಸ್ಕೂಲ್ ಅವರು ಎಲ್ಲಾರು ಕೊಟ್ಟಿದ್ದು ಒಂದು ಸೌಭಾಗ್ಯ ಅಂತ. ಇಂಥ ಆಪರ್ಚುನಿಟಿ ನಮ್ಮ ಸ್ಕೂಲ್ ಅವರು, ಈ ಮೀಡಿಯಾದವರು ನಮ್ದೆಲ್ಲರಿಗೂ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅವ್ರ ಪಕ್ಕ ನಿಂತ್ಕೊಂಡು ಮಾತಾಡಿ ಸಿಕ್ಕಿದ್ ಖುಷಿ ಮತ್ತೆ ಯಾವತ್ತೂ ಸಿಗಲ್ಲ ಅಂತ ಅನ್ಕೊಂಡಿದೀನಿ. ಇಂಥ ಅವ್ರ ಪಕ್ಕ ನಿಂತ್ಕೊಂಡು ನಮಗ್ ಅನ್ಸಿದ್ದೆಲ್ಲ ಸಖತ್ತು ಹೇಳಕ್ ಆಗಲ್ಲ ಸರ್. ಬಾಯಿ ಮಾತಲ್ಲಿ ಹೇಳಕ್ ಆಗದೆ ಇರೋ ಅಂತ ಫೀಲಿಂಗ್ ಬಂದತ್ತೆ ಸರ್ ಅಲ್ಲಿದ್ದಾಗ. ಪ್ರಮುಖವಾಗಿ ಒಂದು ಭಾಷಣವನ್ನ ಮಾಡ್ಬೇಕಾದ್ರೆ ಸಾಕಷ್ಟು ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ ಕೆಲವರು. ಅದ್ರಲ್ಲೂ ಕೂಡ ಮೋದಿ ಅವರು ಎದುರಿಗೆ ಭಾಷಣ ಮಾಡೋಂಥದ್ದಾಗಿರೋದು. ಈ ಒಂದು ಸಂದರ್ಭದಲ್ಲಿ ಎಷ್ಟು ದಿನಗಳಿಂದ ಒಂದು ಪ್ರಾಕ್ಟೀಸ್ ಅನ್ನ ಮಾಡಿದ್ರಿ? ಏನೆಲ್ಲ ವಿಷಯಗಳನ್ನ ಉಲ್ಲೇಖ ಮಾಡಿದ್ರಿ? ಈ ಸ್ಪೀಚಿಗೋಸ್ಕರ ನಾವು ಪ್ರಾಕ್ಟೀಸ್ ಮಂಡೆಯಿಂದ ಸೆಲೆಕ್ಷನ್ಸ್ ಮಾಡಿದ್ರು ಸರ್ ನಮ್ಮ ಸ್ಕೂಲಲ್ಲಿ. ಸೆಲೆಕ್ಷನ್ಸ್ ನಂತರ ಟ್ಯೂಸ್ಡೇ ಇಂದ ದಿನನಿತ್ಯ ಪ್ರಾಕ್ಟೀಸ್ ಮಾಡಿದ್ವಿ ಸರ್. ಇವತ್ತಿನ ತನಕ ಬೆಳಗ್ಗೆ ಎದ್ದು ಪ್ರಾಕ್ಟೀಸು 2-3 ರಿಹರ್ಸಲ್ ನಡೆಸಿದ್ರು. SPG ಅವರು ಎಲ್ಲರೂ ಸಹಾಯ ಮಾಡಿ ನಮಗೆ ಪ್ರಾಕ್ಟೀಸ್ ಮಾಡಿಸ್ಕೊಟ್ರು. ಮೈಕ್ ಪ್ರಾಕ್ಟೀಸ್ ಇತ್ತು, ಸ್ಟೇಜ್ ಪ್ರಾಕ್ಟೀಸ್ ಇತ್ತು. ನಾವು ನಮ್ಮ ಟೀಚರ್ಸು ನಮಗೆ ರಿಹರ್ಸಲ್ಲು ಪ್ರತಿದಿನ ಕರೆದ್ಬಿಟ್ಟು ಹೇಳ್ಕೊಡ್ತಿದ್ರು. ನಮ್ಮ ಏನ್ ಮಿಸ್ಟೇಕ್ಸ್ ಮಾಡ್ತಿದ್ವಿ ತಿತ್ತಿದ್ರು, ಎಲ್ಲ ಸಖತ್ತಾಗಿತ್ತು. ನಾನು ಮಾತಾಡಿದ ಸ್ಪೀಚಲ್ಲಿ ಪ್ರಮುಖವಾಗಿ ನಾನು ಏನ್ ಮಾತಾಡಿದಂದ್ರೆ ಕ್ಯಾರೆಕ್ಟರ್ ಬಗ್ಗೆ ಸರ್. ಒಬ್ಬ ಮನುಷ್ಯನ ದಿನನಿತ್ಯದಲ್ಲಿ ಹೆಂಗ್ ನಡ್ಕೋತಾನೆ, ಹೆಂಗ್ ಇರ್ಬೇಕು, ಆ ಮನುಷ್ಯ ಆದ್ಮೇಲೆ ಹೆಂಗ್ ಬೆಳಿಬೇಕು ಅಂತ ಒಂದು ವಿಷಯ ಅಂದ್ರೆ ಕ್ಯಾರೆಕ್ಟರ್ ಸರ್. ಮನುಷ್ಯ ಕ್ಯಾರೆಕ್ಟರ್ ಇಲ್ಲದೆ ಏನು ಸಾಧಿಸಕ್ ಆಗಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತನ್ನ ನಾನು ಇವತ್ತು ಹೇಳಿದ್ದೀನಿ ಅಷ್ಟೇ. ಅವ್ರ ಹೇಳಿದ ಮಾತನ್ನ ನೀವು ಕೇಳಿಸ್ಕೊಂಡು ಮುಂದೋಗಿ ಅವ್ರು ಹೇಳಿದ ಸ್ವಾಮಿ ವಿವೇಕಾನಂದರು ಹೇಳೋ ಮಾತನ್ನ ನಾವು ಪಾಲಿಸ್ತಾ ಮುಂದೆ ಹೋಗ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ನೀವು ಏನನ್ನ ಸ್ಟಡಿ ಮಾಡ್ತಾ ಇದ್ದೀರಿ? ಯಾವಾಗಿಂದ ಮಾಡ್ತಿದ್ದೀರಿ? ನಿಮ್ಮ ನೇಟಿವ್ ಯಾವುದು? ಇಲ್ಲಿ ಇಂಥ ವಿಷಯನೇ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟಂತವ್ರು ಯಾರು? ಸರ್ ನಾನು ರಿಷಿ ಭಾರ್ಗವ್, ಮೈಸೂರಲ್ಲಿ ಜನಿಸಿ ಮೈಸೂರಲ್ಲಿ ಬೆಳೆದವನ್ ಸರ್. ಈ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ 10th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ ಸರ್. ಈ ಸ್ವಾಮಿ ವಿವೇಕಾನಂದರ ಬಗ್ಗೆ, ಈ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಅಂತ ನಮ್ಮ ಪ್ರಾಂಶುಪಾಲರು, ನಮ್ದು ಇಂಗ್ಲಿಷ್ ಲೆಕ್ಚರರ್ಸು ಅವರೇ ನಮಗೆ ಈ ವಿಷಯವನ್ನ ಟಾಪಿಕ್ ಅನ್ನು ಕೊಟ್ಬಿಟ್ಟು ಟಾಪಿಕ್ ಬಗ್ಗೆ ಅವರು ಬರೆಯಕ್ ಹೆಲ್ಪ್ ಮಾಡಿ ಅವ್ರು ಬರ್ಕೊಟ್ಟು ಎಲ್ಲ ನಮಗೆ ಪ್ರಾಕ್ಟೀಸ್ ಮಾಡಿಸಿದ್ ನಮ್ ಟೀಚರ್ಸ್ ಸರ್. ಸೊ ಅವರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಕೋರಕ್ ಇಷ್ಟಪಡ್ತೀನಿ ಸರ್. ಓಕೆ, ಇದ್ರ ಜೊತೆಗೆ ನಿಮ್ಮ ತಂದೆ ತಾಯಿಗಳಿಗೆ ನೀನು ನರೇಂದ್ರ ಮೋದಿ ಅವರ ಎದುರು ಭಾಷಣ ಮಾಡ್ತೀಯ ಅನ್ನೋದು ವಿಷಯ ತಿಳಿದಿತ್ತಾ? ಇಲ್ಲ ಸರ್, ಆಕ್ಚುಲಿ ನಮ್ ಸ್ಕೂಲ್ ಅವರು ಮಂಡೇ ಎವ್ರಿ ಸಂಡೇಸ್ ಒಂದ್ಸಲಿ ಫೋನ್ ಕಾಲ್ ಇಶ್ಯೂ ಕೊಡ್ತಾರೆ ಸರ್. ಆ ಫೋನ್ ಕಾಲ್ ಟೈಮ್ ಆದ್ಮೇಲೆ ಈ ಸೆಲೆಕ್ಷನ್ಸ್ ನಡೆದಿದ್ದು. ಸೊ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಕ್ಕೆ ಅವಕಾಶ ಇರ್ಲಿಲ್ಲ ಸರ್. ಅವ್ರಿಗೂ ಒಂದ್ ಸ್ವಲ್ಪ ಒಂದು ಸರ್ಪ್ರೈಸ್ ತರ ಆಗಿ ಅವ್ರು ಸಖತ್ ಖುಷಿ ಪಟ್ಟಿದ್ದಾರೆ ಸರ್. ಅವ್ರ ಜೊತೆ ಮೀಟ್ ಮಾಡಾದ್ಮೇಲೆ ಸಖತ್ ಖುಷಿ ಪಟ್ಟು ಅವ್ರ ಖುಷಿನ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೇಳಿ, ನನ್ ಹತ್ರ ಹೇಳಿ ಎಲ್ಲ ಮಾಡಿದ್ರು ಸರ್. ಸೊ ಸಖತ್ ಚೆನ್ನಾಗಿತ್ತು ಸರ್ ಇವತ್ತು. ಈಗ ಕೆಲವರು ಮೋದಿ ಅವ್ರನ್ನ ನೋಡ್ಬೇಕು ಅಂತಂದ್ರೆ ಸಾಕಷ್ಟು ರಸ್ತೆ ಇಕ್ಕೆಲಗಳಲ್ಲೆಲ್ಲ ನಿಂತು ಕಾಯ್ತಾರೆ ಬೆಳಗಿಂದ ಸಂಜೆವರೆಗೂ. ನೀವು ಒಂದ್ ವೇದಿಕೆನ ಹಂಚ್ಕೊಂಡಿದ್ದೀರಿ, ಏನ್ ಅನ್ನಿಸ್ತು? ಮುಂದೆ ಏನೆಲ್ಲ ಗುರಿಯನ್ನ ನೀವ್ ಇಟ್ಕೊಂಡಿದ್ದೀರಿ? ನಾನು ನೋಡಿರೋ ಹಾಗೆ ಯುವಕರು ರಸ್ತೆಯಲ್ಲಿ ಎಲ್ಲ ಪ್ರಧಾನ ಮಂತ್ರಿ ಅಂದ್ರೆ ಅವ್ರಿಗಿರೋ ಲಕ್ಷಣ ಇನ್ನು ಯಾರಿಗೂ ಇರಕ್ ಸಾಧ್ಯ ಇಲ್ಲ. ಅವ್ರನ್ನ ನೋಡಕ್ಕೋಸ್ಕರ ಜನರು ರೋಡಲ್ಲಿ ನಿಂತ್ಕೊಂಡು ಲೈನಲ್ಲಿ ನಿಂತ್ಕೊಂಡು ಎಲ್ಲ ನೋಡಕ್ಕೆ ಅವಕಾಶ ಟ್ರೈ ಮಾಡ್ತಾರೆ ಸರ್. ನನಗೆ ಸ್ಟೇಜ್ ಮೇಲೆ ಅವ್ರ ಪಕ್ಕ ನಿಂತ್ಕೊಂಡು ಅನ್ಸಿದ್ ಏನಂದ್ರೆ, ಅಂತ ಖುಷಿ ಅಂತ ಸಂದರ್ಭದಲ್ಲಿ ನನ್ ಅನ್ಸಿದ್ದು ನನ್ನ ಬಾಯಿ ಮಾತಲ್ಲಿ ಹೇಳಲಾರೆ ಸರ್. ಅದ್ ಹೆಂಗಿತ್ತು ಅಂದ್ರೆ ಎಷ್ಟು ಖುಷಿ ಸಿಕ್ತು ಅಂದ್ರೆ, ಸ್ಪೀಚ್ ಮಾಡಕ್ಕಿಂತ ಮುಂಚೆ ಸ್ವಲ್ಪ ಭಯ ಇದ್ದೇ ಇರತ್ತೆ ಸರ್ ಅಂತ ದೊಡ್ಡ ಮನುಷ್ಯರ ಮುಂದೆ ಮಾತಾಡಕ್ಕೆ. ಆದ್ರೆ ಮಾತಾಡಕ್ ಅವಕಾಶ ಮಾಡ್ಕೊಟ್ಟಿದ್ದು ಹೃದಯಪೂರ್ವಕ ಧನ್ಯವಾದಗಳು ಸರ್. ನಿಮ್ಮ ಮುಂದಿನ ಕನಸಿನ ಒಂದು ಏನಿದೆ ಅಂತ? ನಾನ್ ಮುಂದೆ ನಂದು ಓದೋದೆಲ್ಲ ಮುಗಿಸ್ಬಿಟ್ಟು ಬಿಸ್ನೆಸ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಅಂತ ಪ್ಲಾನ್ ಆಗಿದೆ ಸರ್. ಇದಿಷ್ಟು ರಿಷಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಮೈಸೂರು.